ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಓಂ ನಮೋ ಭಗವತೆ ವಾಸುದೇವಾಯ. ಪರಮಪೂಜ್ಯರಾದ ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪದಪದ್ಮದೇವತೆಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ಆಗಮಿಸಿರುವಂತಹ ಎಲ್ಲ ಆಸ್ತಿಕ ಬಂಧುಗಳೇ, ಈಗಾಗಲೇ ಈ ನಾಡು ಕಂಡು ಪುಳಕಿತಗೊಂಡಂತಹ ವೈಭವದ ಪರ್ಯಾಯ ಮಹೋತ್ಸವವನ್ನು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ಮತ್ತೆ ಈ ಜಗದಗಲ ಸಂಚರಿಸ್ತಾ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಶ್ರೀಪಾದರು ಹೊರಟು ನಿಂತಿದ್ದಾರೆ. ಈ ಶುಭಾವಸರದಲ್ಲಿ ವೈಭವದ ಪರ್ಯಾಯೋತ್ಸವದ ಮೂಲಕ ನಾಡಿನ ಸಮಸ್ತ ಜನತೆಗೆ ಸನ್ಮಂಗಲವನ್ನು ಅನುಗ್ರಹಿಸಿದಂತಹ ಪಾವನ ಸನ್ನಿಧಾನಕ್ಕೆ ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸುವುದರ ಮೂಲಕ
ನಾವು ಕೃತಾರ್ಥರಾಗಬೇಕು ಅನ್ನುವಂತಹ ಸದಾಶಯದೊಂದಿಗೆ ಶ್ರೀ ಭುವನೇಂದ್ರ ಕಿದಿಯೂರು ಮತ್ತು ಅವರ ಕುಟುಂಬ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನಿಟ್ಟೂರು ಉಡುಪಿ ಇಲ್ಲಿ ಗುರುಗಳಿಗೆ ಅಭಿವಂದನಾ ಕಾರ್ಯಕ್ರಮವನ್ನು ಸಂಕಲ್ಪಿಸಿ ಸಾಕಾರಗೊಳಿಸುವಂತಹ ಈ ಹೊತ್ತು ಗುರುಗಳ ಅಭಿವಂದನಾ ಕಾರ್ಯಕ್ರಮವನ್ನು ದೇವತಾ ಪ್ರಾರ್ಥನೆಯೊಂದಿಗೆ ಶುಭಾರಂಭ ಮಾಡೋಣ. ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ನೆರವೇರಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡುತ್ತೇನೆ. ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಗೆ ವಿನಾಯಕ, ವಿದ್ಯಾಪಾಲಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆಯ ಸಿದ್ಧಿ ಕೊಡಮಗೆ ವಿನಾಯಕ. ಇವತ್ತು ಅನೇಕ ಜನ ತಾಯಂದಿರು ಗುರುಗಳು ಬರಬೇಕಿದ್ರೆ ಗುರುಗಳು ಸಾಗಿ ಬರುವಂತಹ ಹಾದಿಗೆ ಹೂವಿನ ಎಸಳನ್ನು ಎರಚಿ ನೀವು ಸ್ವಾಗತ ಮಾಡುತ್ತೀರಿ. ಅದು ಯಾಕೆ ಅಂದರೆ ಕೇವಲ ಗೌರವ ಅನ್ನುವ ಕಾರಣಕ್ಕಲ್ಲ, ಪೂಜಾ ಮೂಲವಾದದ್ದು ಗುರುಗಳ ಪಾದವಂತೆ. ಅಂದರೆ ಗುರುವಿನ ಪಾದ ಮೂಲದಲ್ಲಿ ನಾವು ನಂಬಿದ ಸಮಸ್ತ ದೇವತೆಗಳ ಸನ್ನಿಧಾನ ಇರುತ್ತದೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಗುರುಗಳು ಸಾಗಿ ಬರುವಾಗ ಪುಷ್ಪಾಂಜಲಿಯನ್ನು ಮಾಡಿದರೆ ಅದು ದೇವರಿಗೆ ಪುಷ್ಪಾಂಜಲಿ ಮಾಡಿದಂತೆ ಅನ್ನುವ ಭಾವದಿಂದ ಗುರುಗಳನ್ನು ನಾವು ಸ್ವಾಗತಿಸುವುದು. ಅದರ ಜೊತೆಗೆ ಗರ್ಭಗುಡಿಯಲ್ಲಿರುವಂತಹ ದೇವರ ಬಿಂಬ ಅದು ಭಗವಂತನ ಸ್ಥಿರ ರೂಪವಾದರೆ ನಡೆದಾಡುವಂತಹ ಯತಿಗಳು ಭಗವಂತನ ಚರರೂಪ ಅಂತ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ನಡೆದಾಡುವ ದೇವರನ್ನು ನೀವು ಈಗಾಗಲೇ ಪುಷ್ಪಾಂಜಲಿಯ ಮೂಲಕ ಸ್ವಾಗತ ಮಾಡಿದ್ದೀರಿ. ಅಲ್ಲ, ಪರ್ಯಾಯ ಪೀಠಾರೋಹಣ ಮಾಡುವ ಯತಿಗಳಲ್ಲಿ ಆಚಾರ್ಯ ಮಧ್ವರ ಸನ್ನಿಧಾನ ಇರುತ್ತದೆ ಅಂತ ನಂಬಿದ ಪರಂಪರೆ. ಆಚಾರ್ಯ ಮಧ್ವರನ್ನು ಸ್ವಾಗತ ಮಾಡಿದ್ದೀರಿ, ಉಡುಪಿಯ ಕೃಷ್ಣನನ್ನು ಸ್ವಾಗತಿಸಿದ್ದೀರಿ. ಹಾಗಿದ್ದರೆ ಇದೆಲ್ಲವೂ ಮಾತಿನಿಂದಾಡದೆ ಅಂತರಂಗದ ಭಾವಮೇಳೈಸಿ ಮಾಡಿದ ಸ್ವಾಗತವಾದರೆ, ಇದೀಗ ಸನ್ನಿಧಾನವನ್ನು ಮೊದಲುಗೊಂಡು ಬಂದಿರುವಂತಹ ಎಲ್ಲರನ್ನೂ ನುಡಿ ತೋರಣದ ಮೂಲಕ ಸ್ವಾಗತಿಸುವಂಥ ಹೊತ್ತು ಶಿಕ್ಷಕರಾಗಿರುವಂತಹ ಕಿರಣ್ ಕುಮಾರ್ ಅವರು ಇದೀಗ ಸ್ವಾಗತದ ನುಡಿಗಳನ್ನು ಆಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಪೊಡವಿನೊಡೆಯ ಅನ್ನಬ್ರಹ್ಮ ಶ್ರೀ ಕೃಷ್ಣ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಮಠ ಉಡುಪಿ ಇವರಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಮಠ ಉಡುಪಿ ಇವರು ಕಳೆದ 2 ವರ್ಷ ಪರ್ಯಾಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ವಿಶ್ವಗೀತ ಪರ್ಯಾಯವಾಗಿ ಆಚರಿಸಿ ದೇಶ ವಿದೇಶಗಳಲ್ಲಿ ಶ್ರೀಕೃಷ್ಣನು ನೆಲೆದಾಡುವ ಒಂದು ವಿಶೇಷವಾದಂತಹ ಒಂದು ಹೆಮ್ಮೆಯ ಕ್ಷಣವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅವರ ಪರ್ಯಾಯದ ಅವಧಿಯಲ್ಲಿ ಕೋಟಿ ಗೀತ ಲೇಖನ ಯಜ್ಞ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಖಂಡ ಗೀತ ಪಠಣ, ಲಕ್ಷ ಕಂಠ ಗಾಯನ ಮಾಡಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಭಾಗವಹಿಸುವಂತೆ ಮಾಡಿ ಭಾರತ ಭಾಗ್ಯ ವಿಧಾತ ಪ್ರಶಸ್ತಿಯನ್ನು ಮೋದಿಜಿಯವರಿಗೆ ಕೊಟ್ಟು ಆಶೀರ್ವಚನವನ್ನು ನೀಡಿದ್ದು, ಪಾರ್ಥ ಸಾರಥಿಯಾಗಿ ಸುವರ್ಣರಥ ಮಾಡಿದ್ದು, ಚಿನ್ನದ ಹಾಳೆಯಲ್ಲಿ ಭಗವದ್ಗೀತೆಯನ್ನು ಬರೆಸಿದ್ದು, ಕನಕನ ಕಿಂಡಿ ತೀರ್ಥ ಮಂಟಪಕ್ಕೆ ಚಿನ್ನದ ಲೇಪನ ಮಾಡಿದ್ದು, ಗಣ್ಯರನ್ನು ಆಹ್ವಾನಿಸಿ ಜ್ಞಾನದ ಅಮೃತವನ್ನು ರಾಜಾಂಗಣದಲ್ಲಿ ಉಣಬಡಿಸಿದ್ದು ಮರೆಯಲಾಗದ ಅವಿಸ್ಮರಣೀಯ ಕ್ಷಣಗಳಾಗಿವೆ. ಹೀಗಿರುವಾಗ ನಮ್ಮ ಶಾಲೆಯ ಆಡಳಿತ ಮಂಡಳಿ ಶ್ರೀ ಭುವನೇಂದ್ರ ಸರ್ ಕಿದಿಯೂರ್ ಅವರ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದು
ಪಾದ ಪೂಜೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಮಂತ್ರಾಕ್ಷತೆ ನೀಡಿ ಆಶೀರ್ವಚನ ಮಾಡಲಿದ್ದಾರೆ. ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರುಗಳು ನಮ್ಮ ಆಡಳಿತ ಮಂಡಳಿಯ ಹಾಗೂ ಶಾಲಾ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಗುರುಗಳೇ, ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಧಾರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರಿಗೆ ಗುರುಗಳು ಸಾನ್ನಿಧ್ಯದಲ್ಲಿ ಇದ್ದು ಆಶೀರ್ವಚನ ಪಡೆಯಲು ಅನುವು ಮಾಡಿಕೊಟ್ಟು ಶಾಲಾದ ಆಡಳಿತ ಮಂಡಳಿಯ ಶ್ರೀ ಭುವನೇಂದ್ರ ಕಿದಿಯೂರು, ವರ್ಷ 25 ವರ್ಷ ಹೀಗೆ ಒಂದೊಂದು ಸಂಭ್ರಮದ ಗಳಿಗೆಗಳಲ್ಲಿ ಭುವನೇಂದ್ರ ಕಿದಿಯೂರು ತಮ್ಮ ಸಂಸ್ಥೆಯ ಮುಂಭಾಗದಲ್ಲಿ ದೊಡ್ಡ ಫಲಕವನ್ನೇ ಹಾಕ್ತಾರೆ. ಉಡುಪಿಯ ಮಠಾಧೀಶರ ಅನುಗ್ರಹ ಮತ್ತು ಶ್ರೀಕೃಷ್ಣ ಮುಖ್ಯಪ್ರಾಣರ ಅನುಗ್ರಹದಿಂದ ನಾವು ಈ ಹಂತವನ್ನು ತಲುಪಿದ್ದೇವೆ ಅನ್ನುವುದನ್ನು ಕೃತಜ್ಞತೆಯಿಂದ ನೆನಪಿಸ್ತಾರೆ. ಮಾತ್ರ ಅಲ್ಲ, ಕೃಷ್ಣ ಮಠದಲ್ಲಿ ಪ್ರಾರಂಭಗೊಂಡ ಹಾಲು ಪಾಯಸದ ಸೇವೆ ಭುವನೇಂದ್ರ ಕಿದಿಯೂರವರ ಕಾರಣದಿಂದ ಈ ಪರಿಸರದಲ್ಲಿ ಆಗುವಂತಹ ಅನೇಕ ಬ್ರಹ್ಮಕಲಶೋತ್ಸವಗಳು, ನಾಗಮಂಡಲಾದಿ ಸೇವೆಗಳಲ್ಲೂ ಕೂಡ ಅದು ವಿನಿಯೋಗವಾಗುತ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಂತಸದ ಸಂಗತಿ. ಅದರ ಜೊತೆಗೆ ಕೃಷ್ಣ ಮಠದ ರಾಜಾಂಗಣದಲ್ಲಿ ಭಗವದ್ಗೀತಾ ಪ್ರವಚನ ಇರಬಹುದು, ಸುಂದರಕಾಂಡ ಪ್ರವಚನ ಇರಬಹುದು, ಅಥವಾ ಅಷ್ಟಮಿಯ ಪರ್ವಕಾಲದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾದಂತಹ ಪುಷ್ಪಾಲಂಕಾರದ ಸೇವೆ ಇರಬಹುದು. 10 ಹಲವು ಸೇವೆಗಳನ್ನು ನಡೆಸುತ್ತಲೇ ಒಂದು ಧನ್ಯತೆಯ ಭಾವವನ್ನು ಅನುಭವಿಸಿದಂಥವರು ಭುವನೇಂದ್ರ ಕಿದಿಯೂರವರು. ಆ ಕಾರಣಕ್ಕೆ ಅವರ ಅಂತರಂಗದಲ್ಲಿರುವಂತಹ ಭಾವಗಳು ಅಭಿವ್ಯಕ್ತಿಗೊಳ್ಳಬೇಕಾದರೆ ಮಾತು ಮಾಧ್ಯಮ ಆಗಬೇಕಾಗುತ್ತದೆ. ಇದೀಗ ಪ್ರಾಸ್ತಾವಿಕವಾಗಿ 2 ಮಾತುಗಳೊಂದಿಗೆ ಭುವನೇಂದ್ರ ಕಿದಿಯೂರು ಅವರು ಪೂಜ್ಯ ಶ್ರೀಗಳವರಿಗೆ ಅಭಿನಮನವನ್ನು ಸಲ್ಲಿಸ್ತಾರೆ. ಇದೀಗ ಭುವನೇಂದ್ರ ಕಿದಿಯೂರವರ ಮಾತುಗಳನ್ನು ಕೇಳೋಣ. ಮುಖ್ಯ ಪ್ರಾಣ ದೇವರಿಗೆ ಮತ್ತು ನಮ್ಮ ನಾಗದೇವರಿಗೆ ನಮಸ್ಕರಿಸ್ತಾ 2 ಮಾತುಗಳು. ನಮ್ಮ ಪರ್ಯಾಯ ಅಂದರೆ ಅದು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥ ಪರ್ಯಾಯ ನಮ್ಮ ಲೈಫ್ನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಅಚ್ಚುಕಟ್ಟು, ಅಣ್ಣ ತಮ್ಮ ಕೂಡಿ ಆ ಮ್ಯಾನೇಜ್ಮೆಂಟ್, ಆ ಊಟ, ಎಲ್ಲರೂ ಬೇರೆ ದೇವಸ್ಥಾನದವರು. ನಮ್ಮದು 20,000 ಜನ ಬಂದರು, ನಮ್ಮದು 40,000 ಜನ ಬಂದರು. ಇವರಲ್ಲಿ ಬಾಪ್ರೆ, ಇವತ್ತು 50ಕ್ಕಿಂತ ಜಾಸ್ತಿ, 50,000ಕ್ಕಿಂತ ಜಾಸ್ತಿ ಜನ ಬಂದು ಊಟ ಮಾಡಿ ಹೋದರೂ ಕೂಡ ಪೇಪರ್ನಲ್ಲಿ ಪ್ರಚಾರ ಇಲ್ಲ. ಅಂಥ ಸ್ವಾಮಿಯವ್ರದ್ದು ಇವರದ್ದು ಪ್ರೋಗ್ರಾಮ್. ಯಾವ ಪರ್ಯಾಯದಲ್ಲಿ ನಾನು ಎಲ್ಲ ಪರ್ಯಾಯವನ್ನು ಅಟೆಂಡ್ ಮಾಡಿದ್ದೇನೆ. ಆದರೆ 5 ಸ್ವೀಟು ಪ್ರತಿದಿನ 3 ಸ್ವೀಟು ಅಂದರೆ ಜನರಿಗೆ ಆದಷ್ಟು, ಅವರಿಗೆ ಸಂಪಾದನೆ ಅದರಲ್ಲಿ ಆದಷ್ಟು ಜನರಿಗೆ ದಾನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ವಿಶಿಷ್ಟ ರೀತಿಯಲ್ಲಿ ಪರ್ಯಾಯ ಅಂದರೆ ನಮ್ಮ ಪುತ್ತಿಗೆಯವರ ಪರ್ಯಾಯ ಅಂತ ಹೇಳ ಬಯಸ್ತೇನೆ. ಪಾರ್ಥಸಾರಥಿ ರಥ ನನಗೆ ಒಂದು ತುಂಬ ಆಸೆ ಇತ್ತು. ಆ ಪಾರ್ಥಸಾರಥಿ ರಥವನ್ನು ಒಳಗಿಂದ ಎಳಿಬೇಕು, ಹಣ ಕೂಡ ಕಟ್ಟಿದೆ. ಆದರೆ ನನ್ನ
ದೊಡ್ಡ ಅಕ್ಕ ತೀರಿ ಹೋದ್ರಿಂದ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಅದನ್ನೆಲ್ಲ ನಂಬುವುದಿಲ್ಲ. ಆದರೂ ಕೂಡ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅದಕ್ಕೆ ಹೋಗಬೇಕಾಯಿತು. ಆವಾಗ ಸ್ವಾಮೀಜಿಯವರ ಪರ್ಯಾಯ ಎದ್ದಾಯಿತು. ಎಷ್ಟು ಕಾಳಜಿ ಅಂದರೆ ಅವರ ಪರ್ಯಾಯಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಒಂದು ಆ ಲೀಸ್ಟ್ ಅಂದರೆ ಅವರ ಮನಸ್ಸಿನಲ್ಲಿದ್ದಾಗೆ ಎಲ್ಲರಿಗೆ ಬಂದು ಊಟ ಕೊಟ್ಟು ಒಳ್ಳೆಯ ಒಂದು ಸರ್ಟಿಫಿಕೇಟನ್ನು ಕೊಡುವುದು ಇವರದ್ದು ಒಂದು ರಿವಾಜು. ಇಂಥ ಪರ್ಯಾಯ ದೇವರೇ ಕೃಷ್ಣನೇ. ಉಡುಪಿಯಲ್ಲಿ ಕೃಷ್ಣ ಇಲ್ಲದಿದ್ದರೆ ಎಂತ ಉಂಟು? ಕೃಷ್ಣನೇ ಎಲ್ಲ ನಡೆಸೋದು. ಒಂದು ಇಂಡಸ್ಟ್ರಿ ಇಲ್ಲ, ಏನಿಲ್ಲ. ಎಲ್ಲ ರೀತಿಯಲ್ಲಿ ಆ ಕೃಷ್ಣ ದೇವರು ನಮ್ಮನ್ನು ರಕ್ಷಿಸುವುದು. ಇಂಥವರ ಪೂಜೆ, ಇಂಥ ಪುರಸ್ಕಾರ ಮಾಡಿದ್ದು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಮಾನದಲ್ಲಿ ಎಣಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ನೋಡಲಿಕ್ಕೆ ಸಿಕ್ಕಿತು. ವಿಶ್ವರೂಪ ಪರ್ಯಾಯ, ಭಗವದ್ಗೀತೆ ಎಲ್ಲ ಜಾತಿಯವರು ಓದುವ ಮತ್ತು ಮನಸ್ಸಿಗೆ ಶಾಂತಿಯಾಗುವ ಆ ಪರ್ಯಾಯವನ್ನು 2 ವರ್ಷ ಅಷ್ಟು ಪ್ರಚಾರ. ಆದರೂ ಕೂಡ ಇನ್ನೂ 2 ವರ್ಷ ಅದನ್ನು ಮುಂದುವರಿಸುವುದಂದರೆ ಇದು ಕೃಷ್ಣ ಅವರಿಗೆ ಮತ್ತು ಅವರ ಶಿಷ್ಯನರಿಗೆ ಉಳಿದಿದ್ದಾರೆ. ಇದನ್ನು ನಾನು ಖಂಡಿತ ಹೇಳ್ತಾ ಇದ್ದೇನೆ. ತೀರ್ಥ ಮಂಟಪದಲ್ಲಿ ಮತ್ತು ಎಲ್ಲಿ ಹೋದರೂ ಕೂಡ ಪ್ರೋಗ್ರಾಮೇ ಪ್ರೋಗ್ರಾಮ್. ಎಲ್ಲ ಇವರು ಯಾವಾಗ ಮಲಗ್ತಾರ, ಯಾವಾಗ ಹೇಳ್ತಾರ, ಅದು ದೇವರಿಗೆ ಕೃಷ್ಣನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗೆ ಸ್ವಲ್ಪ ನೋಡಿ ಸಾಕಾಗ್ತದೆ. ಇವರದ್ದು ನೋಡುವಾಗ ಎಲ್ಲ ವಿಚಾರದಲ್ಲಿ. ಮತ್ತೆ ಒಂದು ಹೇಳುವುದಂದರೆ, ಸ್ವಾಮಿಯವರು ಅಮೇರಿಕ ಹೋಗಿ ಅಲ್ಲಿ ಎಲ್ಲ ದೇವಸ್ಥಾನ ಎಲ್ಲ ಕಡೆ ಕೂಡ ಮಾಡಿದ್ದಾರೆ. ಆದರೆ ದೇವಸ್ಥಾನದಲ್ಲಿ ಕ್ಲೀನಿನೆಸ್ ಅಂದರೆ ಇವರಷ್ಟು ಕ್ಲೀನ್ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಹೋಟೆಲ್ನಲ್ಲಿ ಕೂಡ, ನಾನು ಅಬ್ರಾಡ್ನಲ್ಲಿ ಇದ್ದರಿಂದ ನನ್ನ ಹೋಟೆಲು ಕೂಡ ಆ ಕ್ಲೀನಿಂಗ್ ಇರುವುದು ಒಂದು ಕ್ರಮ ಆಗಿದೆ. ಅದಕ್ಕಾಗಿ ಒಳ್ಳೆ ಹೆಸರುಂಟು. ಅದು ಯಾರು ಕೂಡ ಸಾಧ್ಯ ಇಲ್ಲ. ಅದು ಎಲೆ ಬಂದ ಮೇಲೆ ಅದು ಮೆಷಿನ್ ಉಂಟು. ಮೆಷಿನ್ನಲ್ಲಿ ಗೊಬ್ಬರ ಆಗಿ ಅದನ್ನು ಹಿಡ್ಕೊಂಡು ಹೋಗುವುದು ಎಂತ, ಇದೆಲ್ಲ ಕಾನ್ಸೆಪ್ಟ್. ಅದು ಅಮೇರಿಕನ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟಿಗೆ ಈ ಗಣಿಯೇ ಇಲ್ಲ. ಹಾಗೆ ತೀರ್ಥ ಮಂಟಪದ ಎಲ್ಲರೂ ಬೆಳ್ಳಿ ಹಾಕಿದ್ದಾರೆ, ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಕಾನ್ಸೆಪ್ಟ್ ಬಂತು, ಅದು ಕೂಡ ಬಂಗಾರ ಆಗಬೇಕು. ಮತ್ತು ಎದುರು ಕಡೆ ಕನಕನ ಕಿಂಡಿ, ಅದನ್ನು ನೋಡುವಾಗ ಕೂಡ ಇವರಿಗೆ ಅನಿಸಿತ್ತು 1.5 ಕೋಟಿ ದಾನಿಗಳು ಖರ್ಚು ಮಾಡಿ ಇವರ ಪರ್ಯಾಯದಲ್ಲಿ ಮಾಡಿದ್ದಾರೆ ಅಂದರೆ ಅದು ಎಲ್ಲ ಅದ್ಭುತ. ಎಂತ ಕೂಡ ಬಾಕಿ ಇಲ್ಲ, ಇನ್ನು ಬಂಗಾರದ್ದು ಭಾಗ ಎಂತ ಕೂಡ ಬಾಕಿ ಇಲ್ಲ. ಹಾಗೆ ಭಗವದ್ಗೀತೆ ಎಲ್ಲ ವಿಶ್ವರೂಪ ಆಗಿದೆ, ಹೌದು. ಆದರೆ ಭಜನೆ ಮತ್ತು ಭಗವದ್ಗೀತೆಯನ್ನು ಓದುವುದು ಎಷ್ಟು ಟೈಮಿನಲ್ಲಿ 1-2 ವರ್ಷ ಅದನ್ನೇ ನಿರಂತರ, ಈಗ ಕೂಡ ಅದು ನಿರಂತರ ಆಗ್ತಾ ಉಂಟು. ಇದೆಲ್ಲ ಯಾರ ಕಾನ್ಸೆಪ್ಟ್? ಇದು ದೇವರು ಖಂಡಿತ ಅವರಿಗೆ ಪ್ರೇರಣೆ. ಅವರನ್ನು ಮುಟ್ಟಿದರೆ ದೇವರು ನಮಗೆ ಕೂಡ ಒಂದು ಧನ್ಯ ಅಂತ ಅದು ಎಣಿಸಬಹುದು. ಗೊತ್ತಾಯ್ತಾ? ನಮ್ಮ ದೇಶದ ಪ್ರಧಾನಿ ಮುಂಚಿನ ಪರ್ಯಾಯದಲ್ಲಿ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವರನ್ನು ಕೂಡ ಇವರು ಬರೆಸಿದ್ದಾರೆ. ಈಗ ಪ್ರಧಾನಿ ಆದ್ದರಿಂದ ಅದು ಕೂಡ ಒಳ್ಳೆ ನ್ಯಾಕ್ ಅವರಿಗೆ. ನ್ಯಾಕ್ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್
ಅವರನ್ನು ಕರೆದು ಅವರ ಸೇವೆ ಮಾಡಿ ಅವರಿಗೆ ಕೂಡ ದೇವರದ್ದು ಪ್ರಾರ್ಥನೆ ಮಾಡಿಸಿ ಒಳ್ಳೆ ಮಾಡಿ ಅವರ ಮೂಲಕ ಅವರನ್ನು ಬರುವ ಹಾಗೆ ಮಾಡಿದ್ದಾರೆ. ಎಂಥ ರಿಯಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಬಂದ ನಂತರ ಸ್ವಲ್ಪ ಜನ ಜಾಸ್ತಿ ಬಂದು, ಇವರು ಪ್ರಧಾನಿ ಬಂದ ನಂತರ ಬಾಪುರೇ 6 ಗಂಟೆಗೆ ಹೆಂಗಸರು 1,00,000 ಜನ ಪುಟನ ಮಾಡಲಿಕ್ಕೆ ಬಂದು ಕೂತ್ಕೊಂಡಿದ್ದಾರೆ 6 ಗಂಟೆಗೆ ಬೆಳಿಗ್ಗೆ. ಇದು ಎಲ್ಲಿ ಕೂಡ ಇಲ್ಲ. ಇದು ಖಂಡಿತ ಸ್ವಾಮಿಯರ ನೆಚ್ಚಿನ ಪ್ರೋಗ್ರಾಮಿಗೆ ಖಂಡಿತ ಬಂದು ಲಕ್ಷಗಟ್ಟಲೆ ಜನ, ಲಕ್ಷಗಟ್ಟಲೆ ಅವರಿಗೆ ಬೇಕಾದ ಊಟ, ಅವರಿಗೆ ಬೇಕಾದ ಸಲಕರಣೆ ಇದು ತಮ್ಮನವರೆಲ್ಲ ಕೂಡಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಇದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇದನ್ನು ಯಾವಾಗಲೂ ಮರೀಲಿಕ್ಕಿಲ್ಲ. ಅಲ್ಲಿ ದೂರ ಹೋಗೋಕ್ಕೆ ಶೌಚಾಲಯ ಹತ್ತಿರದಲ್ಲಿ, ಅದು ಕೂಡ ಮಾಡರ್ನ್ ಶೌಚಾಲಯ. ಯಾವ ರೀತಿಯ ಅದು ಎಂತ ಅಂತ ಕೇಳುವಾಗ ಮತ್ತೆ ಶೌಚಾಲಯ ಅದರ ವಿಜೃಂಭಣೆ ಅದು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. 3 ಮಾಳಿಗೆ ಜನರಿಗೆ ಎಲ್ಲ ರೀತಿಯ ಬಗೆಯಲ್ಲಿ ಸಹಕಾರ ಸಿಗಲಿ ಅಂತ ಇದು ಮಾಡಿದ್ದಾರೆ. ಸಾವಿರದ 850 ಪ್ರೋಗ್ರಾಮ್ 2 ವರ್ಷದಲ್ಲಿ. ಇದು ಯಾವ ಸ್ವಾಮಿ ಕೂಡ ಮಾಡಲಿಲ್ಲ. ಪ್ರೋಗ್ರಾಮ್ 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 ಎಲ್ಲ ರೀತಿಯ ಪ್ರೋಗ್ರಾಮ್, ಎಲ್ಲ ರೀತಿಯ ಪ್ರೋಗ್ರಾಮಿಗೆ ಇವರು ಸಹಕಾರ ಕೊಟ್ಟು ಅದೊಂದು ವಿಚಿತ್ರ ಆಗಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ವಿದ್ವಾನ್ ಇದ್ದಾರೆ, ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ವಿದ್ವಾನ್ ಇದ್ದಾರೆ, ಅವರನ್ನು ಕರೆದು ಅವರಿಗೆ ಸನ್ಮಾನ, ಅವರಿಗೆ ಗೀತಾ ಮಂದಿರವನ್ನು ವರ್ಣನೆ ತೋರಿಸಿ ಶ್ರೀಕೃಷ್ಣನ ದರ್ಶನ ಮಾಡಿ ಅದನ್ನೊಂದು ಪ್ರತಿದಿನ 1 ತಿಂಗಳು ಈ ಸ್ವಾಮೀಜಿ ಮಾಡಿದ್ದಾರೆ. ಇದು ನಭೂತೋ ನವಭವಿಷ್ಯತಿ ಆಗಿದೆ. ದೇಶದ ಎಲ್ಲ ಜನರು ಬಂದು ಸ್ವಾಮಿ ಹತ್ರ ಇದ್ದು ಅವರಿಗೆ ಯಾವ ರೀತಿಯ ಸಹಕಾರ ಬೇಕು ಅಷ್ಟು ಮಾಡಿದ್ದಾರೆ. ಈ ಸ್ವಾಮೀಜಿ ಇಬ್ಬರು ಮಾಡಿದ್ದು ಕೆಲಸ ಉಂಟಲ್ಲ, ಅದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅದು ನಾವು ನೋಡಿದ್ದು ಕೂಡ ಇಲ್ಲ. ನಾವು ಒಂದು 2-3 ಗಂಟೆ ಅವರೊಟ್ಟಿಗೆ ಇರ್ತೇವೆ, ಅದು ನೋಡಿದ್ದೇವೆ. ಆದರೆ ಅವರ ದಯದಲ್ಲಿ ನನ್ನ ಭಗವದ್ಗೀತಾ ಪ್ರವಚನ 28 ವರ್ಷ ನಾನು ಮತ್ತು ಇವರು ನಮ್ಮ ವಿಲಾಸ್ ಅದಕ್ಕೆ ಸಹಕಾರ, ಮತ್ತು ಅದರ ಮುಂಚೆ ಇವರು ನಮ್ಮ ಕಲ್ಯಾಣಿ ಎಲ್ಲ ಮಾಡ್ತಾ ಹೋಗಿ 28 ವರ್ಷ ಭಗವದ್ಗೀತೆ 18 ದಿನ ನಾವು ಪ್ರವಚನ ಮಾಡ್ತಾ ಇದ್ದೇವೆ. ಇನ್ನು 30 ವರ್ಷ ತನಕ ಮಾಡಬೇಕು ಅಂತ ಆಸೆ. ದೇವರು ನನ್ನನ್ನು ಬದುಕಿಸಿದರೆ ಮಾಡ್ತೇವೆ, ಇಲ್ಲದಿದ್ದರೆ ಅದು ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತು. ಹಾಗೆ ನಮ್ಮ ಪರ್ಯಾಯದ ಸ್ವಾಮೀಜಿ ನಮ್ಮ ಸ್ಕೂಲಿಗೆ ಬಂದು ಒಂದು ಆಶೀರ್ವಾದ ಮಾಡಿ, ಮತ್ತು ಅವರ ಬ್ರದರ್ ಎಲ್ಲ ಅವರ ರಿಲೇಟಿವ್ ಎಲ್ಲ ಬಂದು ನಮ್ಮನ್ನೊಂದು ಹರಸಿದ್ದಕ್ಕೆ ನಾನು ತುಂಬ ಪೂರ್ವಕ ವಂದನೆಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣ ಮಠಕ್ಕೆ ಬಂದು ಬೊಗಸೆ ಒಡ್ಡಿದವರಿಗೆ ಮಾತ್ರ ಸಹಾಯ ಸಿಕ್ಕಿದ್ದಲ್ಲ, ಅದರಿಂದಾಚೆಗೆ ನಾಡಿನಾದ್ಯಂತ ನಡೆದ ಅನೇಕ ಕಾರ್ಯಕ್ರಮಗಳಿಗೆ ಪುತ್ತಿಗೆ ಮಠದಿಂದ ಸಹಾಯ ಸಿಕ್ಕಿದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಮತ್ತು ನಮಗೆ ನಿಮಗೆಲ್ಲ ತುಂಬ ಖುಷಿ ಏನು ಅಂದರೆ, ಪೂಜ್ಯರೇ ಹೇಳ್ತಿದ್ದ ಮಾತು ನಮ್ಮದು ಇದ್ರ ಪರ್ಯಾಯ ಅಂತಾರವರು. ನಾನು ಧರ್ಮಸ್ಥಳದ ಹೆಗ್ಗಡೆಯವರು ಸಿಕ್ಕಿದಾಗಲೂ ಅದು ನೆನಪು ಮಾಡ್ತಾ ಇರ್ತೇವೆ. ಯಾಕಂದರೆ ಒಂದು ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಗಳವರು ಮತ್ತು ಧರ್ಮಸ್ಥಳದ ಹೆಗ್ಗಡೆಯವರಿದ್ದಾಗ ಅವ್ರು ಹೇಳ್ತಾರೆ, ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆಯವರಿದ್ದಾರೆ, ಯಾಕೆ ಅಂದರೆ ನಮ್ಮದು ಇಂದ್ರ ಪರ್ಯಾಯ ಅಂತ ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದರು. ಹಾಗಾಗಿ ಯಥಾರ್ಥಕ್ಕೂ ನಾವು ತಲೆಬಾಗಬೇಕಾದ್ದಲ್ಲ, ನಮ್ಮ ಜೀವಮಾನದಲ್ಲಿ ಇಂಥದ್ದನ್ನೊಂದು ಕಾಣುವ ಭಾಗ್ಯ ಸಿಕ್ಕಿತಲ್ಲ ಅನ್ನುವಂತಹ ಧನ್ಯತೆ ನಮ್ಮನ್ನು ಆವರಿಸಿಕೊಳ್ಳಬೇಕು. ಇದರ ಜೊತೆಗೆ ನಾನು ನೆನಪು ಮಾಡಿಕೊಳ್ಳಬೇಕಾದ್ದು ದಿವಾನರಾಗಿ ಸೇವೆ ಸಲ್ಲಿಸಿದಂತಹ ನಾಗರಾಜಾಚಾರ್ಯರು,
ಆಮೇಲೆ ಪ್ರಸನ್ನಾಚಾರ್ಯರು, ಮುರಳೀಧರಾಚಾರ್ಯರು ಇವ್ರನ್ನೆಲ್ಲ ನೆನಪು ಮಾಡಿಕೊಳ್ಳಬೇಕು. ಧರ್ಮಸ್ಥಳದಲ್ಲಿ ಒಂದು ಧರ್ಮಾಧಿಕಾರಿಗಳ ಸಮಾವೇಶ ಅಂತ ನಡೆಯಿತು. ಅದು ದೇವರ ಮುಂಭಾಗದಲ್ಲಿ ಪ್ರಾರ್ಥನೆ ನಡೆಯಬೇಕಿದ್ದರೆ ಇನ್ನೇನು ಆರಂಭ ಮಾಡಬೇಕು ಅನ್ನೋ ಹೊತ್ತಿಗೆ ನಾಗರಾಜಾಚಾರ್ಯರು ಅಲ್ಲಿ ಕಾಣಿಸಿಕೊಂಡರು. ಆಗ ಅಲ್ಲಿದ್ದವರು ಹೇಳಿದರು, ಪುತ್ತಿಗೆ ಮಠದವರು ಬಂದಾಯಿತು ಅಂತ. ಅಂದರೆ ಎಲ್ಲೆಲ್ಲಿ ಸತ್ಕಾರ್ಯಗಳು ನಡೀತವೆ ಅಲ್ಲೆಲ್ಲ ತಮ್ಮ ಉಪಸ್ಥಿತಿಯ ಮೂಲಕ, ತಮ್ಮ ಅನುಗ್ರಹದ ಮೂಲಕ ಕಾರ್ಯದ ಯಶಸ್ಸಿಗೆ ಕಾರಣರಾದವರು ಪುತ್ತಿಗೆ ಶ್ರೀಗಳವರು. ಇವತ್ತು ಅವರಿಗೊಂದು ಅಭಿವಂದನೆ ಇದೆ. ಅವರ ಬಗ್ಗೆ ಒಂದು ಪುಟ್ಟ ಅಭಿವಂದನ ಪತ್ರ ಇದೆ. ಗುರುಗಳೇ, ಈ ಬಾಲಭಾಷಿತವನ್ನು ಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಅದನ್ನು ವಾಚಿಸುವುದಕ್ಕೆ ಉದ್ಯುಕ್ತನಾಗುತ್ತೇನೆ. ತಮ್ಮ ಪರ್ಯಾಯಕ್ಕೆ ಪರ್ಯಾಯವಿಲ್ಲ ಎಂಬಂತೆ ಚತುರ್ಥ ಪರ್ಯಾಯವನ್ನು ಕೃಷ್ಣಾರ್ಪಣಗೈದಿರಿ. ಭಗವತ್ಪ್ರೀತಿಗಾಗಿ ಸೇವಾರೂಪವಾದ 10 ಹಲವು ಕಾರ್ಯಗಳನ್ನು ನೆರವೇರಿಸಿ ಧರ್ಮಪ್ರಜ್ಞೆ ಬೆಳಗುವಂತೆ ಮಾಡಿದಿರಿ. ಬಂಗಾರದ ರಥದಲ್ಲಿ ಭಗವಂತನನ್ನು ಪಾರ್ಥಸಾರಥಿಯಾಗಿಸಿ ಕಂಡು ಕಾಣಿಸುವ ಭಾಗ್ಯ ನೀಡಿದಿರಿ. ವಿಶ್ವರೂಪ ಪ್ರಭಾವಳಿಯ ದ್ವಾರ ಕ್ಷೇತ್ರದ ಪ್ರಭಾವಲಯ ವಿಸ್ತಾರಗೊಳ್ಳುವಂತೆ ಮಾಡಿದಿರಿ. ಈ ನೆಲದ ಸಾಧುಸಂತರನ್ನು ಮಾನಿಸಿ ಸಾಮರಸ್ಯದ ಗೀತೆ ಬೋಧಿಸಿದಿರಿ. ಭಾರತ ಮಹೀಷ ನರೇಂದ್ರ ಮೋದಿಯವರ ಮೂಲಕ ಕೋಟಿ ಗೀತಾಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಜಗತ್ತಿಗೆ ದಿವ್ಯ ಸಂದೇಶವನ್ನು ನೀಡಿದಿರಿ. ತಾವು ಶ್ರೀಕೃಷ್ಣನ ಸೇವೆ ಮಾಡುವುದರ ಜೊತೆಗೆ ಸೇವಾಕಾಂಕ್ಷೆಗಳ ಮೂಲಕ ಸೇವೆ ಮಾಡಿಸಿ ತೀರ್ಥಮಂಟಪ ಕನಕಕಿಂಡಿಯನ್ನು ಕನಕಮಯವಾಗಿಸಿದಿರಿ. ನಾದಲೋಲನಿಗೆ ಪ್ರಿಯವಾದ ಸಾಂಸ್ಕೃತಿಕ ವೈಭವ ತಮ್ಮ ಪರ್ಯಾಯ ಅವಧಿಯಲ್ಲಿ ಅನುರಣಿಸಿದ್ದೇ ಅವಿಸ್ಮರಣೀಯ. ನಾವು ಸಮರ್ಪಿಸುತ್ತಾ ಬಂದಿರುವ ಕೃಷ್ಣ ಜನ್ಮಾಷ್ಟಮಿಯ ಪುಷ್ಪಾಲಂಕಾರ, ಕೃಷ್ಣನಿಗೆ ಪ್ರಿಯವಾದ ಹಾಲು ಪಾಯಸ, ಸುಂದರಕಾಂಡ, ಭಗವದ್ಗೀತಾ ಪಠಣವೇ ಮೊದಲಾದ ಸೇವೆಗಳನ್ನು ಶ್ರೀಕೃಷ್ಣ ಪದತಲಕ್ಕೆ ಒಪ್ಪಿಸಿದಿರಿ. ಧರ್ಮವೇ ದೇವರೆಂಬ ಈ ನೆಲದಲ್ಲಿ ಸದಾ ನಮ್ಮನ್ನು ಮುನ್ನಡೆಸಬೇಕೆಂಬ ಪ್ರಾಂಜಲ ಪ್ರಾರ್ಥನೆ ನಮ್ಮದು. ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಶ್ರೀಮದ್ ವಿಶ್ವಾವಸನಾಮ ಸಂವತ್ಸರದ ಮಕರ ಮಾಸ ದಿನ ಈ ಶುಭ ಮಾಘಶುದ್ಧ ಪಂಚಮೀಯುಕ್ತವಾದ 23/1/2026 ಶುಕ್ರವಾರ ಸಮರ್ಪಿಸಿರುವಂತಹ ಅಭಿವಂದನ ಪತ್ರ ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ನಮಗೆ ನಿಮಗೆಲ್ಲ ಗೊತ್ತಿರಬೇಕಾದ ಅಮೋಘ ಸಂಗತಿ ಯಾವುದು ಅಂತಂದರೆ, ಅಮೇರಿಕವೇ ಮೊದಲಾದ ದೇಶಗಳನ್ನು ಭೋಗಭೂಮಿ ಅಂತ ಕರೆದೆವು. ಆದರೆ ಆ ಭೋಗಭೂಮಿಯಲ್ಲೂ ಕೂಡ ತ್ಯಾಗಭೂಮಿ ಭಾರತದ ಯೋಗ್ಯತೆ ಏನು ಅಂತ ಸಾಬೀತುಪಡಿಸಿದವರು ಪುತ್ತಿಗೆ ಶ್ರೀಗಳವರು ಅನ್ನೋದು ನಮಗೆಲ್ಲ ಗೊತ್ತಿರಬೇಕಾದ್ದು. ಆದ್ದರಿಂದ ಭುವನದ ಭಾಗ್ಯವೆಂಬಂತೆ ಅವರನ್ನು ನಾವು ಕಾಣ್ತಾ ಇದ್ದೇವೆ. ಅವರಿಗೆ ಅಭಿವಂದನೆ ನೆರವೇರುತ್ತದೆ. ನೀವುಗಳೆಲ್ಲ ಎದ್ದು ನಿಂತು ಈ ಅಭಿವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬಂಧುಗಳ ಗೌರವದ ಚಪ್ಪಾಳೆಯು ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್.
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಭುವನೇಂದ್ರ ಕಿದಿಯೂರವರ ಈ ಸಾಧನೆಯನ್ನು ನೋಡಿ ಬಹಳ ಸಂತೋಷ ಹಾಗೂ ಆಶ್ಚರ್ಯವೂ ಆಗಿದೆ. ಅವರು ನಮ್ಮ ಪರ್ಯಾಯದ ಬಗ್ಗೆ, ನಮ್ಮ ಬಗ್ಗೆ ಬಹಳವಾಗಿ ಹೇಳಿದರು. ಆದರೆ ಅದೇನು ಆಶ್ಚರ್ಯವಲ್ಲ. ನಾವು ಸ್ವಾಮಿಗಳಾಗಿ, ಪೀಠಾಧಿಪತಿಗಳಾಗಿ ಮಾಡಬೇಕಾದದ್ದು ಅದು ನಮ್ಮ ಕರ್ತವ್ಯವೇ ಆಗಿದೆ. ನಮ್ಮ ಕರ್ತವ್ಯಕ್ಕಿಂತ ಹೆಚ್ಚಿನದ್ದನ್ನು ನಾವೇನು ಮಾಡಲಿಲ್ಲ. ಆದರೆ ಭುವನೇಂದ್ರ ಕಿದಿಯೂರವರು ಒಬ್ಬ ಇಂಡಿವಿಜುವಲ್, ಒಬ್ಬ ವೈಯಕ್ತಿಕ ಒಂದು ನೆಲೆಯಲ್ಲಿ ಮಾಡಿದ ಸಾಧನೆ ಅದು ಬಹಳ ಶ್ರೇಷ್ಠವಾದ ಸಾಧನೆ. ನಾವು ಪೀಠಾಧಿಪತಿಗಳಾಗಿ ಈ ಕಾರ್ಯಗಳನ್ನು ಮಾಡದೆ ಹೋದರೆ ನಮ್ಮದು ಕರ್ತವ್ಯ ಲೋಪ ಆಗ್ತದೆ. ಆದರೆ ಭುವನೇಂದ್ರ ಕಿದಿಯೂರು ಇಷ್ಟೆಲ್ಲ ಸಾಧನೆ ಮಾಡದೆ ಹೋಗಿದ್ದರೆ ಕರ್ತವ್ಯ ಲೋಪ ಏನೂ ಆಗೋದಿಲ್ಲ. ಆದರೆ ಅವರು ಸ್ವಂತ ಒಂದು ಇಚ್ಛೆಯಿಂದ ಇವತ್ತು ಒಬ್ಬ ಉದ್ಯಮಿಯಾಗಿ ಈ ಎಲ್ಲ ಸೇವಾ ಕಾರ್ಯಗಳನ್ನು ಮಾಡುವುದನ್ನು ನೋಡಿದಾಗ ನಮಗೆ ಭುವನೇಂದ್ರ ಕಿದಿಯೂರೇ ಒಂದು ಸ್ಫೂರ್ತಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಹೋಟೆಲ್ ಉದ್ಯಮಿಯಾಗಿ ದೇವಸ್ಥಾನದಲ್ಲಿ ಪ್ರವಚನವನ್ನು ಮಾಡಿಸೋದು, ಉತ್ಸವಗಳನ್ನು ಮಾಡಿಸೋದು, ಅದೇ ರೀತಿ ಶಾಲೆಗಳನ್ನು ಕಟ್ಟೋದು, ಈ ಸೇವಾ ಕಾರ್ಯಗಳನ್ನು ಮಾಡೋದು ಇದು ಬಹಳ ಶ್ರೇಷ್ಠವಾದದ್ದು. ಯಾಕೆಂದರೆ ಕೆಲವರೆಲ್ಲ ಉದ್ಯಮಿಗಳು ಇರ್ತಾರೆ, ಅವರು ಹಣ ಮಾಡೋದು, ಹಣವನ್ನು ದ್ವಿಗುಣ ಮಾಡೋದು, ತ್ರಿಗುಣ ಮಾಡೋದು, ಚತುರ್ಗುಣ ಮಾಡೋದು, ಅದನ್ನು ಬೆಳೆಸ್ತಾ 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 ಅದು ಯಾರಿಗೆ ಅಂತ ಗೊತ್ತಿಲ್ಲ, ಅದನ್ನು ಬೆಳೆಸ್ತಾನೇ ಇರ್ತಾರೆ. ಬೇರೆ ಯಾವ ಕಡೆಗೂ ಕೂಡ ನೋಡೋದೇ ಇಲ್ಲ, ಹಣ ವೃದ್ಧಿಯಾಗುವುದನ್ನು ಮಾತ್ರ ನೋಡ್ತಾರೆ. ಆದರೆ ನಮ್ಮ ಕಿದಿಯೂರವರು 28 ವರ್ಷಗಳಿಂದ ಈ ಪ್ರವಚನ ಕಾರ್ಯಗಳು, ಮುಖ್ಯಪ್ರಾಣ ಕೃಷ್ಣ ಮುಖ್ಯಪ್ರಾಣ ದೇವರ ಸೇವೆ, ಇದೀಗ ಶಾಲೆ, ಸ್ಕೂಲು, ಇದೆಲ್ಲ ಒಂದು ಒಳ್ಳೆಯ ಮನಸ್ಸಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೋ ಕೋಟಿಗಟ್ಟಲೆ ಹಣವುಳ್ಳವರನ್ನು ನೋಡಿದ್ದೇವೆ. ಅವರೊಂದು 10 ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಅಯ್ಯೋ ಕೊಡಬೇಕು, ಬೇಡವೋ, ಕೊಡಬೇಕು. ಅನೇಕ ಜನ ಧನಿಕರನ್ನು ನಾವು ನೋಡಿದ್ದೇವೆ. ಆದರೆ ಇಷ್ಟು ಸೇವಾ ಕಾರ್ಯಗಳನ್ನು ದಾತ ದುರ್ಲಭ ಅಂತೇಳಿ, ಮನುಷ್ಯಾಣಂ ಸಹಸ್ರೇಶು, ಸಾವಿರಾರು ಜನರಲ್ಲಿ ಒಬ್ಬ ಶೂರ ಬರಬಹುದು, ಒಬ್ಬ ವಕ್ತ ಬರಬಹುದು. ಆದರೆ ದಾತ ಭವತಿವಾನವ, ದಾನ ಮಾಡುವ ಬುದ್ಧಿ ಬರಬೇಕಾದರೆ ಅದು ಪಕ್ವತೆ ಇದ್ದರೆ ಮಾತ್ರ ಸಾಧ್ಯ. ಆ ರೀತಿ ಇವತ್ತು ಸಮಾಜ ಸೇವೆಗೆ, ದೇವರ ಸೇವೆಗೆ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರನ್ನು ಬಲವಾಗಿ ನಂಬಿ ಅದನ್ನು ಕ್ರಿಯಾರೂಪದಲ್ಲಿ ಮಾಡಿ ತೋರಿಸಿದಂತಹ ನಮ್ಮ ಭುವನೇಂದ್ರ ಕಿದಿಯೂರವರ ಸಾಧನೆ ಅದು ಅತ್ಯಂತ ಗಣನೀಯವಾದಂಥ ಸಾಧನೆ. ಬೇರೆಯವರು ಕೂಡ ಅದನ್ನು ಅನುಸರಿಸಬಹುದಾದಂಥ ಸಾಧನೆ. ಇವತ್ತು ಪ್ರಪಂಚದಲ್ಲಿ ಎಷ್ಟು ಜನ ಉದ್ಯಮಿಗಳು ಶ್ರೀಮಂತರಿದ್ದಾರೆ. ಅವರಿಗೆಲ್ಲ ಭುವನೇಂದ್ರ ಕಿದಿಯೂರ ಅವರ ತರಹ ಮನಸ್ಸು ಬಂದರೆ ಈ ಭೂಲೋಕವೇ ಒಂದು ಸ್ವರ್ಗಲೋಕವಾಗೋದಕ್ಕೆ ಸಾಧ್ಯ ಇದೆ.
ಆ ರೀತಿ ಯಾರದ್ದು ಒತ್ತಡ ಇಲ್ಲ, ಯಾರದ್ದು ಒಂದು ಯಾವುದೇ ರೀತಿಯ ಒಂದು ಪ್ರೆಷರ್ ಇಲ್ಲದೆ ಅವರು ಕೃಷ್ಣನ ಸೇವೆ, ಪ್ರಾಣದೇವರ ಸೇವೆ ಸ್ವಇಚ್ಛೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ನಮಗೆ ಈ ಸ್ಕೂಲನ್ನು ನೋಡಿದ ತಕ್ಷಣ ನಮಗೆ ಅನ್ನಿಸ್ತು, ಇದು ಕೃಷ್ಣನಿಗೆ ಅವರು ಲಾಡು ಸಮರ್ಪಣೆ ಮಾಡಿದ ಫಲವಾಗಿ ಲಾರ್ಡ್ಸ್ ಸ್ಕೂಲು ಅಂತ ಹೇಳಿ ಇದಾಗಿದೆ. ಅವರು ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಲಾಡನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡೋದು ಅವರಿಗೆ ಬಹಳ ಇಷ್ಟವಾದದ್ದು. ಆ ಲಾಡು ಹೋಗಿ ಈಗ ಲಾರ್ಡ್ಸ್ ಸ್ಕೂಲ್ ಆಗಿದೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಅಷ್ಟು ಕೃಷ್ಣನಿಗೆ ನಾವು ಏನು ಸಮರ್ಪಣೆ ಮಾಡ್ತೇವೆ ಅದು ಇನ್ನೊಂದು ರೂಪದಿಂದ ನಮ್ಮಲ್ಲಿ ಅದು ಕಾಣಿಸ್ತದೆ ಅಂತ ಹೇಳಿ, ಹೀಗೆ ಇಂಥ ಒಂದು ಭವ್ಯವಾದಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವತ್ತಿಂಥ ಸ್ಕೂಲನ್ನು ನಾವು ನೋಡಬಹುದು. ಆದರೆ ನಮ್ಮ ಉಡುಪಿಯಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಇಷ್ಟು ಸುಂದರವಾದಂತಹ ಹಾಗೆಯೇ ಅತ್ಯಂತ ಗುಣಮಟ್ಟದ ಈ ಒಂದು ಸ್ಕೂಲು ಬಂದಿದೆ ಹೇಳಿದರೆ ಇದು ಲಾಡು ಸಮರ್ಪಣೆಯ ಒಂದು ಮಹಿಮೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಭುವನೇಂದ್ರ ಕಿದಿಯೂರು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಟೆಲ್, ಟೆಂಪಲ್, ಸ್ಕೂಲ್, ಈ ಲಕಾರ 3 ಲಕಾರ ಅವರು ಹೋಟೆಲ್ನಲ್ಲಿಯೂ ಎತ್ತಿದ ಕೈ, ಟೆಂಪಲ್ನಲ್ಲಿಯೂ ಎತ್ತಿದ ಕೈ, ಸ್ಕೂಲ್ನಲ್ಲಿಯೂ ಕೂಡ ಎತ್ತಿದ ಕೈ. ಹೀಗೆ 3 ಕ್ಷೇತ್ರಗಳಲ್ಲಿ ಅವರು ವಿಶೇಷ ಸಾಧನೆಯನ್ನು ಮಾಡಿ ಒಂದು ಆದರ್ಶ ಉದ್ಯಮಿಯಾಗಿದ್ದಾರೆ. ಅಂತಹ ಅವರ ಈ ಸಾಧನೆಯನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ನಮಗೆ ಬಹುಶಃ ಅವರು ನಮ್ಮ ಸಾಧನೆಯನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ಕಾರಣ ಏನೆಂದರೆ, ಸಾಮಾನ್ಯವಾಗಿ ಇಂದ್ರ ಶಬ್ದ ಇದ್ದವರಿಗೂ ತುಂಬ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿಯವರು ತುಂಬ ಸಾಧನೆ ಮಾಡಿದ್ದಾರೆ, ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ, ಭುವನೇಂದ್ರ ಕಿದಿಯೂರವರು ಕೂಡ ಮಾಡಿದ್ದಾರೆ. ಅದರ ಪ್ರಭಾವದಿಂದ ನಾವು ಕೂಡ ಸುಗುಣೇಂದ್ರರು ಕೂಡ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈ ಇಂದ್ರ ಅಂತ ಹೆಸರಿಟ್ಟರೆ ಅದೇನೋ ಒಂದು ತುಂಬ ಕೆಲಸ ಮಾಡಬೇಕು ಅಂತ ಹೇಳಿ ಭಾವನೆ ಬರ್ತದೆ ಅಂಥೇಳಿ ನಮಗೆ ಆ ರೀತಿ ಕಾಣ್ತಾ ಇದೆ. ಅಂತಹ ಒಂದು ಪರ್ಯಾಯದಲ್ಲಿ ನಡೆದ ಈ ಎಲ್ಲ ಸೇವಾ ಕಾರ್ಯಗಳು ಕೂಡ ಅದು ಕೃಷ್ಣನ ಇಚ್ಛೆಯಿಂದ ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಎಷ್ಟೋ ಯೋಜನೆಗಳನ್ನು ನಾವು ಅದನ್ನು ಯೋಚನೆ ಮಾಡಲೇ ಇಲ್ಲ, ಅದು ತಾನಾಗೇ ಬಂದಂತಹ ಒಂದು ಯೋಚನೆಗಳು. ನರೇಂದ್ರ ಮೋದಿಯವರಿಗೆ ಭಾರತ ಭಾಗ್ಯ ವಿಧಾತ ಅಂತ ಹೇಳಿ ಈ ಒಂದು ಬಿರುದನ್ನು ಕೊಡಬೇಕು ಅಂತ ತಕ್ಷಣ ಹೊಳೆದಂತಹ ಒಂದು ಅದು ವಿಚಾರ. ಕೃಷ್ಣನ ಪ್ರೇರಣೆಯಿಂದ ಆ ಒಂದು ಭಾರತ ಭಾಗ್ಯ ವಿಧಾತ ಎಂಬಂತಹ ಈ ಒಂದು ಬಿರುದನ್ನು ಕೊಡುವ ಒಂದು ಇಚ್ಛೆ ಬಂತು. ಅಲ್ಲಿಯ ಉಡುಪಿ ಕೃಷ್ಣನ ಕ್ಷೇತ್ರದಲ್ಲಿ ಕೃಷ್ಣನ ಸಾನ್ನಿಧ್ಯ ಎಷ್ಟಿದೆ ಎಂಬುದಕ್ಕೆ ಅಲ್ಲಿ ಒಳಗೆ ಹೋದವರಿಗೆ ಅನುಭವ ಆಗ್ತದೆ. ಮೋದಿಯವರು ಕೂಡ ಕೃಷ್ಣನ ಕ್ಷೇತ್ರಕ್ಕೆ ಬಂದ ತಕ್ಷಣ ಮೊದಲು ಹೇಳಿದ್ದು, ಇಲ್ಲಿ ಎಂಥ ಊರ್ಜಾ ಇದೆ, ಎಂತಹ ಒಂದು ಪವರ್ ಇದೆ ಅಂತ ಹೇಳಿ ಒಳಗೆ ಬಂದಾಗಲೇ ನಮಗೆ ಗೊತ್ತಾಗ್ತದೆ. ಅನೇಕ ಜನರು ನಮ್ಮ ಹತ್ರ ಹೇಳಿದ್ದು, ನಾವು ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೇವೆ, ಆದರೆ ಕೃಷ್ಣ ದೇವಸ್ಥಾನದ ಒಳಗೆ ಬರುವಾಗ ನಮಗೇನು ವೈಬ್ರೇಷನ್ನು ಫೀಲಿಂಗ್ ಆಗ್ತದೆ ಅದು ಎಲ್ಲಿಯೂ ಆಗುವುದಿಲ್ಲ ಅಂತ ಹೇಳಿ ತುಂಬ ಜನರು ನಮ್ಮ ಹತ್ರ ಹೇಳಿದ್ದಾರೆ. ಅಷ್ಟು ದೊಡ್ಡ ಸಾನ್ನಿಧ್ಯ ಅದು ಕೃಷ್ಣನ ಸಾನ್ನಿಧ್ಯ. ಕಾರಣ ಸ್ವಯಂ ಕೃಷ್ಣನೇ ತಯಾರಿಸಿಕೊಟ್ಟಂತಹ ಒಂದು ವಿಗ್ರಹ, ಸ್ವಯಂ ರುಕ್ಮಿಣೀ ದೇವಿಯೇ ಪೂಜೆ ಮಾಡಿದಂತಹ ವಿಗ್ರಹ, ಅದೇ ರೀತಿ ಮಧ್ವಾಚಾರ್ಯರು ವಾಯುದೇವರು ಪ್ರತಿಷ್ಠೆ ಮಾಡಿದಂತಹ ವಿಗ್ರಹ. ಪರಶುಕ್ಲತ್ರಯ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅತ್ಯಂತ ಜಗತ್ತಿನಲ್ಲಿ ಟಾಪ್ ಶುಕ್ಲ ಅಂದರೆ ಶುದ್ಧವಾದಂತಹ 3, ಒಂದು ಭಗವಂತ, ಒಂದು ಲಕ್ಷ್ಮೀದೇವಿ, ಒಂದು ವಾಯುದೇವರು. 3 ಒಂದೇ ಕಡೆ ಏಕತ್ರಿತವಾಗಿ ಸನ್ನಿಧಾನವನ್ನು ಕೊಟ್ಟಂತಹ ಸ್ಥಳ ಇದ್ದರೆ ಅದು ಉಡುಪಿಯ ಶ್ರೀಕೃಷ್ಣನ ಕ್ಷೇತ್ರ ಮಾತ್ರ. ಕೃಷ್ಣನೇ ಕೊಟ್ಟಂತಹ ಇನ್ನೊಂದು ವಿಗ್ರಹ ಜಗತ್ತಿನಲ್ಲಿಲ್ಲ. ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣನೇ ಮುಟ್ಟಿಕೊಟ್ಟಂತಹ ಒಂದು ವಿಗ್ರಹ ಅದು ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ. ಬೇರೆ ಎಲ್ಲ ಕಡೆ ನಾವು ಋಷಿಗಳು ಪ್ರತಿಷ್ಠೆ ಮಾಡಿದ್ದು ಅಥವಾ ಬ್ರಹ್ಮದೇವರು ಪ್ರತಿಷ್ಠೆ ಮಾಡಿದ್ದು ಅಂತೆಲ್ಲ ಹೇಳ್ಬೋದು, ಆದರೆ ಭಗವಂತನೇ ಒಂದು ಕೊಟ್ಟಂತಹ ವಿಗ್ರಹ ಯಾವುದಿಲ್ಲ. ಈಗ ಮೋದಿಯವರೇ ಸೈನ್ ಹಾಕಿ ಅವರ ಫೋಟೋ ಕೊಟ್ಟರೆ ಅದನ್ನು ನಾವು ಜೋರಾಗಿ ನಾವು ಇಟ್ಟುಕೊಳ್ತೇವೆ. ನಾವೇ ಮೋದಿಯವರ ಚಿತ್ರ ಬಿಡಿಸಿ ಅಥವಾ
ವೆಬ್ಸೈಟ್ನಲ್ಲಿ ತಗೊಂಡು ಅದನ್ನು ನಾವು ಇಟ್ಟುಕೊಂಡ್ರೆ ಅದಕ್ಕಿರುವ ಮಹತ್ವಕ್ಕಿಂತ ಅವರೇ ಸ್ವತಃ ತನ್ನ ಚಿತ್ರವನ್ನು ತಾನೇ ಬಿಡಿಸಿ ಅದಕ್ಕೊಂದು ಸೈನ್ ಹಾಕಿ ಕೊಟ್ಟರೆ ಅದು ಎಷ್ಟು ಮಹತ್ವದ್ದು. ಅದೇ ರೀತಿ ಭಗವಂತನೇ ತನ್ನ ಒಂದು ವಿಗ್ರಹವನ್ನು ಮಾಡಿ ತನ್ನ ಅತ್ಯಂತ ಪ್ರಿಯಳಾದಂಥ ರುಕ್ಮಿಣಿ ದೇವಿಗೆ ಕೊಟ್ಟಂತಹ ಆ ವಿಗ್ರಹ ಅದು ಉಡುಪಿಗೆ ಬಂದಿದೆ. ವಿಶ್ವಕರ್ಮ ನಿರ್ಮಿತವಾದಂತಹ ವಿಗ್ರಹ, ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ವಿಗ್ರಹ. ಇಂತಹ ಒಂದು ಕಲಾ ಸಾನ್ನಿಧ್ಯ ಬೇರೆ ಎಲ್ಲಿಯೂ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಅಲ್ಲಿ ನಾವು ಏನು ಸಂಕಲ್ಪ ಮಾಡ್ತೇವೆಯೋ ಅದೆಲ್ಲ ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ಎಲ್ಲ ಕಾರ್ಯಗಳು ಕೂಡ ಅಲ್ಲಿ ಸಾಂಗವಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ ಎಂಬುದು ನಮ್ಮ ಅನುಭವವಾಗಿದೆ. ನಾವು ಕೂಡ ಕಂಗಾಲಾಗಿ ಹೋದೆವು. ನಾವು ಚಿನ್ನದ ರಥ ಮಾಡ್ತೇವೆ ಅಂತ ನಾವು ಘೋಷಣೆ ಮಾಡಿದೆವು. ಅದ್ರ ಘೋಷಣೆ ಮಾಡಿದ ದಿವಸಕ್ಕಿಂತ ಚಿನ್ನದ ರೇಟು ಮೇಲೆ 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 ಅದು ಘೋಷಣೆ ಮಾಡುವಾಗ 6,000 ಇದ್ದದ್ದು ಈಗ 12,000, 10, 12,000 ತನಕ ಹೋಗಿದೆ. ಎಲ್ಲರೂ ಹೇಳಿದರು, ಓ ಇದೆಲ್ಲ ಆಗುವುದಲ್ಲ ಅಂತ ಹೇಳಿ. ಆದರೆ ಕೃಷ್ಣ ಹೇಗೋ ಮಾಡಿ ಅದನ್ನು ಮಾಡಿಸಿಕೊಟ್ಟ. ಯಾಕೆಂದರೆ ನಾವು ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡಿದರೆ ಕೃಷ್ಣ ಅದನ್ನು ನೆರವೇರಿಸ್ತಾನೆ ಎಂಬುದು ನಮ್ಮ ಅನುಭವವಾಗಿದೆ. ಕೃಷ್ಣನ ಸೇವೆಯನ್ನು ನಾವು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಕಲ್ಪ. ಹಾಗಾಗಿ ಇದು ಚತುರ್ಥ ಪರ್ಯಾಯ. ಇನ್ನು ಮುಂದೆ ಇಂಥ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸಿಕ್ಕಿದಾಗ ನಾವು ಗರಿಷ್ಠ ಮಟ್ಟದಲ್ಲಿ ಕೃಷ್ಣನ ಸಾಧ್ಯವಾದ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದೆವು. ನಮಗೆ ಅದರಿಂದ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲ. ಪರ್ಯಾಯ ಹೇಳುವುದಕ್ಕಿಂತ ಮುಂಚೆ ಒಂದು 4 ದಿವಸದ ಮುಂಚೆ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ತ್ಯಾಜ್ಯ ಸಂಸ್ಕರಣ ಒಂದು ಕೇಂದ್ರವನ್ನು ಮಾಡಿದೆವು. ಎಲ್ಲರೂ ಹೇಳಿದರು, ನಿಮಗೇನು ಉಪಯೋಗ, ಒಂದು 3 ದಿವಸಕ್ಕೆ ಇದು ನಿಮಗೆ ಉಪಯೋಗ ಬೀಳಬಹುದು, ನೀವು ಯಾಕೆ ಮುಂದಿನವರು ಮಾಡಲಿ ಅಂತ ಹೇಳಿ. ನಾವು ಹಾಗೆ ಯೋಚಿಸಲಿಲ್ಲ. ನಮಗೆ ಈ ಒಂದು ಅವಕಾಶ ಮತ್ತೆ ಸಿಗ್ತದೋ ಇಲ್ಲೋ ಅಂತ ಹೇಳಿ 3 ದಿವಸ ಆದರೂ ಪರವಾಗಿಲ್ಲ, ಇದು ಕೃಷ್ಣ ಮಠಕ್ಕೆ ಉಪಯೋಗ ಆಗಬೇಕು, ನಿರಂತರ ಈ ಒಂದು ಸೇವೆ ನಡೆಯಬೇಕು, ಅದೇ ನಮಗೆ ಭಾಗ್ಯ ಅಂತ ಹೇಳಿ ನಾವು ಆ ತ್ಯಾಜ್ಯ ಒಂದು ಸಂಸ್ಕರಣಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದೆವು. ಉಡುಪಿಯ ಕೃಷ್ಣ ಬೇಗನೆ ಒಲಿಯತಕ್ಕಂಥ ಕೃಷ್ಣ, ಭಕ್ತ ವತ್ಸಲ ಕೃಷ್ಣ, ಹಾಗೇ ಪ್ರಾಣದೇವರು ಅತ್ಯಂತ ಜಾಗೃತವಾದಂತಹ ಒಂದು ಸನ್ನಿಧಾನ ಅಂದರೆ ಪ್ರಾಣದೇವರ ಒಂದು ಸನ್ನಿಧಾನ. ನಾವು ಪ್ರಾಣದೇವರನ್ನು ಪೂರ್ಣವಾಗಿ ನಂಬಿದರೆ ಕೃಷ್ಣನ ಅನುಗ್ರಹ ಆಗ್ತದೆ, ಪ್ರಾಣದೇವರ ಅನುಗ್ರಹವೂ ಕೂಡ ಆಗ್ತದೆ. ಅನೇಕ ತೊಂದರೆಗಳಿದ್ದರೂ ಕೂಡ ಪ್ರಾಣದೇವರ ಅನುಗ್ರಹದಿಂದ ಅದನ್ನೆಲ್ಲ ನಾವು ಮೀರಿ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಸನ್ನಿಧಾನದ ವಿಶೇಷ ಭಕ್ತರು ನಮ್ಮ ಭುವನೇಂದ್ರ ಕಿದಿಯೂರವರು. ಅವರ ಈ ಒಂದು ಸಾಧನೆಯನ್ನು ನೋಡಿ ನಮಗೇನೆ ಬಹಳ ಒಂದು ಸಂಕೋಚ ಆಗ್ತದೆ. ಇಷ್ಟು ಒಬ್ಬ ವ್ಯಕ್ತಿ, ನಾವಾದರೆ ಪೀಠ ಇದೆ, ಮಠ ಇದೆ, ಪರಂಪರೆ ಇದೆ, ಈ ಒಂದು ಹಿನ್ನೆಲೆಯಲ್ಲಿ ಭಕ್ತವರ್ಗ ಇದೆ, ನಾವು ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ಅಂತಹ ಒಂದು ವಿಶೇಷ ಏನೂ ಇಲ್ಲ. ಆದರೆ ಒಬ್ಬ ಉದ್ಯಮಿಯಾಗಿ ಸ್ವಯಂ ಇಚ್ಛೆಯಿಂದ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವುದಂದರೆ ಅದು ಬಹಳ ವಿಶೇಷವಾದದ್ದು. ಇವತ್ತಿನ ಜನಗಳಿಗೆ ಇನ್ನೊಬ್ಬರಿಗೆ ನಾವು ಯಾಕೆ ಮಾಡಬೇಕು, ನಾವು ನಮ್ಮಷ್ಟಕ್ಕೆ ನಾವು ಆರಾಮವಾಗಿ ಇರಬಹುದಲ್ವಾ ಎಂಬ ಚಿಂತನೆಯೇ ಜಾಸ್ತಿ. ಕಷ್ಟಪಟ್ಟು ಇನ್ನೊಬ್ಬರಿಗೆ ಯಾಕೆ ಎಲ್ಲ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಅನೇಕ ಜನರು ಭಾವಿಸ್ತಾರೆ. ನಮಗೂ ಕೆಲವರು ಹೇಳಿದರು, ಪರ್ಯಾಯ ಪೂಜೆ ಮಾಡಿಕೊಂಡು ಏನು ನಿತ್ಯ ನಡೀಬೇಕು ಅದೆಲ್ಲ ಆಗ್ತಾ ಹೋಗ್ತದೆ, ಸುಮ್ಮನೆ ಮೈ ಮೇಲೆ ಎಲ್ಲ ಹಾಕ್ಕೊಂಡು ಒದ್ದಾಡಿಕೊಂಡು ಇದೆಲ್ಲ ಯಾಕೆ ಮಾಡ್ತೀರಿ ಅಂತೇಳಿ. ಆದರೆ ನಾವು ಯಾವಾಗ ಭಗವಂತ ಕೊಟ್ಟ ಅವಕಾಶವನ್ನು ಗರಿಷ್ಠ ಮಟ್ಟದಲ್ಲೇ ನಾವು ಉಪಯೋಗಿಸಬೇಕು. ಎಷ್ಟು ಸಾಧ್ಯವೋ ಅದು ಸುವರ್ಣಾವಕಾಶ, ಮುಂದೆ ಅದು ಸಿಗ್ತದೋ ಇಲ್ಲೋ ಎಂಬ ಖಾತ್ರಿ ಇಲ್ಲ. ಅದಕ್ಕೋಸ್ಕರ ಗರಿಷ್ಠ ಮಟ್ಟದಲ್ಲಿ ಕಷ್ಟವಾದರೂ ಪರವಾಗಿಲ್ಲ, ಅದನ್ನು ನಾವು ಮಾಡಬೇಕು ಎಂಬಂತಹ ನಿಲುವಿನಲ್ಲಿ ಕೃಷ್ಣನ ಸೇವೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೇವೆ. ಅಂತಹ ಸೇವೆಯನ್ನು ನಮ್ಮ ಭುವನೇಂದ್ರ ಕಿದಿಯೂರವರು ಗುರುತಿಸಿ ಇವತ್ತು ಅವರು ಬಹಳ ಪ್ರಶಂಸೆ ಮಾಡಿದ್ದಾರೆ. ಭುವನೇಂದ್ರ ಕಿದಿಯೂರವರ ದೊಡ್ಡ ಗುಣ ಅಂದರೆ ತಾನು ಸಾಧನೆ ಮಾಡುವುದರ ಜೊತೆಗೆ ಇನ್ನೊಬ್ಬರ ಸಾಧನೆಯನ್ನು ಗುರುತಿಸುವುದು. ಅದು ಬಹಳ ಮುಖ್ಯವಾದಂತಹ ಗುಣ. ಗುಣಗಳ ಪೈಕಿ ಯಾವ ಗುಣ ಶ್ರೇಷ್ಠ? ಅನೇಕ ಗುಣಗಳಿವೆ.
ಆ ಎಲ್ಲ ಗುಣಗಳಲ್ಲಿ ಶ್ರೇಷ್ಠ ಗುಣ ಯಾವುದು ಎಂಬಂತಹ ಒಂದು ಚರ್ಚೆ ಬಂದಾಗ ಪ್ರಾಜ್ಞರು ಹೇಳ್ತಾರೆ, ಗುಣಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ಗುಣ ಗುರುತಿಸುವ ಗುಣ ಅಂತ ಹೇಳಿ. ಇನ್ನೊಂದು ಗುಣವನ್ನು ಗುರುತಿಸುವ ಗುಣ ಏನುಂಟು ಅದು ನಿಜವಾದಂತಹ ಶ್ರೇಷ್ಠವಾದಂತಹ ಗುಣ. ಆದ್ದರಿಂದ ಯಾರು ಇನ್ನೊಬ್ಬರ ಗುಣವನ್ನು ಗುರುತಿಸಲಿಕ್ಕೆ ಶಕ್ತರಾಗ್ತಾರೋ ಅವರು ದೊಡ್ಡ ಗುಣವಂತರಾಗ್ತಾರೆ ಅಂತ. ಆದ್ದರಿಂದ ಭುವನೇಂದ್ರ ಕದಿಯೂರವರ ದೊಡ್ಡ ಗುಣ ಏನೆಂದರೆ ಇನ್ನೊಬ್ಬರು ಮಾಡುವ ಸಾಧನೆಯನ್ನು ಗುರುತಿಸ್ತಾರೆ. ಅವರಿಗೆ ನಮ್ಮನ್ನು ಇಷ್ಟು ಹೊಗಳಿ ಏನಾಗಬೇಕಾಗಿಲ್ಲ. ಆದರೆ ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಅವರು ಸಹಜವಾಗಿ ಗುರುತಿಸಿ ಅದನ್ನು ಅಭಿನಂದಿಸ್ತಾರೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಬಗ್ಗೆ ಅವರು ವಿಶೇಷವಾದ ಅಭಿನಂದನೆಗಳ ಮಾತುಗಳನ್ನು ಆಡಿದ್ದಾರೆ. ಅದೆಲ್ಲವೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಶ್ರೀ ಮಧ್ವಾಚಾರ್ಯರ ಅನುಗ್ರಹ ಅಂತ ಹೇಳಿ ನಾವು ಎಲ್ಲ ಕ್ರೆಡಿಟನ್ನು ಕೃಷ್ಣ ಮುಖ್ಯ ಪ್ರಾಣದೇವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಆದರೆ ಅವರ ಸಾಧನೆ ಮಾತ್ರ ನಮ್ಮ ಸಾಧನೆಗಿಂತಲೂ ಕೂಡ ಒಂದು ವಿನೂತನವಾದದ್ದು. ಒಬ್ಬ ಏಕ ವ್ಯಕ್ತಿಯಾಗಿ ಇಷ್ಟೆಲ್ಲ ಈ ವಯಸ್ಸಿನಲ್ಲಿಯೂ ಕೂಡ ಮಾಡಿಕೊಂಡು ಬರತಕ್ಕಂತಹ ಅವಶ್ಯಕತೆ ಏನಿದೆ. ಸಾಮಾನ್ಯವಾಗಿ 60 ವರ್ಷ ಆದಮೇಲೆ ಇನ್ನು ಯಾಕ್ರಿ ನಿಮಗೆ ಇದೆಲ್ಲ ವಯಸ್ಸಾಯಿತು, ಆರಾಮವಾಗಿ ಮನೆಯಲ್ಲಿ ರೆಸ್ಟ್ ಮಾಡಿ ಎಂಬುದಾಗಿ ಈ ರೀತಿ ಹೇಳುವವರೇ ಜಾಸ್ತಿ. ಇವತ್ತು ವೃದ್ಧರಾದವರು ನಿವೃತ್ತಿಯರಾದವರು ಅವರು ಮನೆ ಕಾಯಲಿಕ್ಕೆ ಇರತಕ್ಕಂಥ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಮನೆ ಕಾಯಲಿಕ್ಕೆ ಇರತಕ್ಕಂತಹ ಒಂದು ವ್ಯಕ್ತಿಗಳಾಗಿ ಪರಿಣಮಿಸ್ತಾ ಇದ್ದಾರೆ. ನಮ್ಮದೆಲ್ಲ ಮುಗಿಯಿತು, ಇನ್ನು ಕೇವಲ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿ ಹಾಯಾಗಿ ಇರೋದು ಅಂತ ಹೇಳಿ ಅಂತಹ ವಯಸ್ಸಿನಲ್ಲಿಯೂ ಕೂಡ ರಾತ್ರಿ ಹಗಲು ಸಾಧನೆಯನ್ನು ಮಾಡಿ ಇಂತಹ ಒಂದು ದೊಡ್ಡ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೇಳಿದರೆ ಅದು ಅತ್ಯಂತ ಪ್ರಶಂಸನೀಯ. ಅವರ ಸಾಧನೆಯಲ್ಲಿ ಬಹಳ ದೊಡ್ಡ ಸಾಧನೆ ಯಾವುದಂದರೆ ಅವರ ಮಕ್ಕಳನ್ನು ಕೂಡ ಅದೇ ದಾರಿಯಲ್ಲಿ ಅವರು ತರ್ತಾ ಇದ್ದಾರೆ. ಅದು ದೊಡ್ಡ ಸಾಧನೆ. ನಾನು ಯಾವಾಗಲೂ ಹೇಳೋದುಂಟು, ಯಾರು ಶ್ರೇಷ್ಠ ಪುರೋಹಿತರು ಅಂತೇಳಿ ಹೇಳಿದರೆ ತಮ್ಮ ಮಕ್ಕಳನ್ನು ಯಾರು ಪುರೋಹಿತರನ್ನಾಗಿ ಮಾಡ್ತಾರೋ ಅವರೇ ಶ್ರೇಷ್ಠ ಪುರೋಹಿತರು. ತಾವು ಪುರೋಹಿತರಾಗಿ ಮನಸ್ಸಿನಲ್ಲಿ ಅಯ್ಯೋ ನಾನು ಯಾಕಪ್ಪ ಪುರೋಹಿತನಾದೆ, ಇಂಜಿನಿಯರ್ ಆಗಿರ್ಬೋದಿತ್ತು, ನನ್ನ ಮಕ್ಕಳು ಹೀಗಾಗೋದು ಬೇಡ, ನನ್ನ ಮಕ್ಕಳು ಪುರೋಹಿತರಾಗೋದು ಬೇಡ, ನನ್ನ ಮಕ್ಕಳು ಇಂಜಿನಿಯರ್ ಆಗಲಿ ಡಾಕ್ಟ್ರ್ ಆಗಲಿ ನಾನು ಪಟ್ಟಂಥ ಕಷ್ಟವನ್ನು ಅವರು ಪಡೋದು ಬೇಡ, ಹೀಗೆಲ್ಲ ತಿಳಿದುಕೊಂಡು ಯಾರು ಹೋಮ ಮಾಡ್ತಾರೆ ಅದನ್ನು ದೇವರು ಅರೆ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ, ಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡೋದಿಲ್ಲ. ಯಾರು ನಮ್ಮ ಮಕ್ಕಳು ಕೂಡ ಇದೇ ರೀತಿಯಾಗಿ ಇರಲಿ, ದೇವತಾರ್ಚನೆ ಮಾಡಿಕೊಂಡು ಸಾರ್ಥಕ ಜೀವನವನ್ನು ನಡೆಸಲಿ ಅಂತ ಮನಸ್ಸಿನಲ್ಲಿ ತಿಳ್ಕೊಳ್ತಾರೆ, ಅವರು ಕೊಟ್ಟಂತಹ ಹವಿಸ್ಸನ್ನು ದೇವತೆಗಳು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಹಾಗೆ ನಮ್ಮ ಮಕ್ಕಳು ಬರಲಿ ಅಂತ ಹೇಳಿ ಯಾರು ಹಾರೈಸ್ತಾರೆ, ಪ್ರಯತ್ನವನ್ನು ಮಾಡ್ತಾರೆ, ಅದೇ ಒಂದು ದೊಡ್ಡದಾದಂಥ ಗುಣ. ನಾವು ಕಿದಿಯೂರವರಿಗೆ ವಿಶೇಷ ಅಭಿನಂದನೆ. ಅವರ ಮಕ್ಕಳನ್ನು ಕೂಡ ಇದೇ ದಾರಿಯಲ್ಲಿ ಅವರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರ ಮಕ್ಕಳು ಮಾತ್ರ ಅಲ್ಲ, ಎಲ್ಲರ ಮಕ್ಕಳು ಕೂಡ ಹಾಗೆ ಆಗಬೇಕು ಅಂಥೇಳಿ ಸ್ಕೂಲಿನ ಮುಖಾಂತರ ಈ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪರ್ಯಾಯ ಕಾಲದಲ್ಲಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕಿತ್ತು. ಅವರ ಸ್ಥಳಕ್ಕೆ ಬಂದೇ ಅದನ್ನು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ಚತುರ್ಥ ಪರ್ಯಾಯದ ಪ್ರಯುಕ್ತ ಅವರಿಗೆ ನಮ್ಮ ವಿಶ್ವಗೀತ ಪರ್ಯಾಯದ ಒಂದು ವಿಶೇಷ ಅಭಿನಂದನೆಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಉಡುಪಿಯಲ್ಲಿ ಭುವನೇಂದ್ರ ಕಿದಿಯೂರಿನಂತಹ ಇನ್ನೂ ಅನೇಕ ವ್ಯಕ್ತಿಗಳು ಮೂಡಿ ಬರಬೇಕು. ಅವರ ಸ್ಫೂರ್ತಿ, ಅವರಿಂದ ಪ್ರೇರಣೆ ಅನೇಕ ಜನಗಳಿಗೆ ದೊರೆಯಬೇಕು. ಈ ರೀತಿ ಒಂದು ಆದರ್ಶ ವ್ಯಕ್ತಿಯಾಗಿ ಎಲ್ಲರೂ ಕೂಡ ಬೆಳೆದು ಬಂದಾಗ ನಮ್ಮ ದೇಶ ಅದು ಅತ್ಯಂತ ಶ್ರೇಷ್ಠವಾದ ದೇಶವಾಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಭುವನೇಂದ್ರ ಕಿದಿಯೂರವರಿಗೆ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯ ಘೋಷಣೆಯ ಮುಖಾಂತರ ನಮ್ಮ ಚತುರ್ಥ ಪರ್ಯಾಯದ ಈ ಒಂದು ವಿಶೇಷವಾದ ಅನುಗ್ರಹವನ್ನು ಪ್ರಶಸ್ತಿಯನ್ನು ಕೂಡ ನಾವು ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾಯಿತ್ತು. ಈ ಒಂದು ಲಾರ್ಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ಎಲ್ಲ ಲಾಡುಗಳು 108 ಲಾಡುಗಳು ಏನಿದೆ, ಹಾಗೆ ಒಂದೊಂದು ಮಗು ಕೂಡ ಅದು ಒಂದೊಂದು ಲಾಡು ತರಹ ಒಳ್ಳೆಯ ಮಧುರವಾಗಿ ರುಚಿಕರವಾದಂತಹ ಪ್ರಾಡಕ್ಟ್ ಆಗಿ ಈ ಸ್ಕೂಲಿನಿಂದ ಕೃಷ್ಣನಿಗೆ ಲಡ್ಡೂತ್ಸವ ನಡೆಸಿದ ಹಾಗೆ ಆಗಲಿ ಅಂತ ಹೇಳಿ ಹಾರೈಸ್ತಾ ಅವರಿಗೆ ಈ ಅಭಿನಂದನೆಯನ್ನು ನೀಡ್ತಾ ಇದ್ದೆ. ಬಂದು
ವೇದಿಕೆಯಲ್ಲಿ ಜೊತೆ ಆಗಬೇಕು ಅನ್ನೋದು ನಿಮ್ಮಲ್ಲಿ ಪ್ರೀತಿಪೂರ್ವಕ ಕೇಳಿಕೆ. ಅವರು ನೀಡಿ ಅನುಗ್ರಹಿಸ್ತಾರೆ. ಆ ಬಳಿಕ ಭುವನೇಂದ್ರ ಕಿದಿಯೂರವರ ಅಪೇಕ್ಷೆಯಂತೆ ಶ್ರೀ ನಾಗರಾಜಾಚಾರ್ಯ ಮತ್ತು ವಿಷ್ಣುಮೂರ್ತಿ ಆಚಾರ್ಯರಿಗೆ ಇದು ಅಭಿನಂದನೆ. ಆತ್ಮೀಯರೇ, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದೆ. ಹೋಟೆಲ್, ಟೆಂಪಲ್, ಸ್ಕೂಲ್ ಅದು ಯಾವತ್ತೂ ಪ್ರಾರ್ಥನೆ ಮಾಡುತ್ತೇವೆ. ಅವರ ಶುಭಾನುಗ್ರಹ ನಮಗಿರಲಿ ಅಂತ ಪ್ರಾರ್ಥಿಸ್ತಾ ಚುಕ್ಕಿ ಇಡೋಣ. ಎಲ್ಲರಿಗೂ ನಮಸ್ಕಾರ.